ನಮಸ್ಕಾರ ಸ್ನೇಹಿತರೆ, ಓಂ ಸಾಯಿರಾಮ್. ರಾಜರಿಗೆಲ್ಲ ರಾಜನಾದ, ಯೋಗಿಗಳಿಗೆಲ್ಲ ಶ್ರೇಷ್ಠ ಯೋಗಿಯಾದ, ಪರಬ್ರಹ್ಮ ಸ್ವರೂಪನಾದ ಶ್ರೀ ಸಚ್ಚಿದಾನಂದ ಸಮರ್ಥ ಸದ್ಗುರು ಸಾಯಿನಾಥ ದೇವನಿಗೆ ಜಯವಾಗಲಿ. ಸ್ನೇಹಿತರೆ, ನಿನ್ನೆ ನಾವು ಸಾಯಿ ಪವಾಡದ ಅದ್ಭುತ ಕಥೆಯನ್ನು ನೋಡಿದ್ವಿ. ಅವರ ಜೀವನದಲ್ಲೇ ನಡೆದ ಈ ಅದ್ಭುತ ಕಥೆಯ ಪಯಣ ಮುಂದುವರೆದ ಭಾಗವಾಗಿದೆ. ಇದೇ ಇವತ್ತಿನ ವಿಡಿಯೋ ವಿಶೇಷತೆ. ಸ್ನೇಹಿತರೆ, ಯಾರೆಲ್ಲ ಮೊದಲನೇ ಭಾಗವನ್ನು ನೋಡಿಲ್ವೋ ಅವರಿಗಾಗಿ ನಾನು ಆ ವಿಡಿಯೋದ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರುತ್ತೇನೆ. ಅಲ್ಲಿ ನೀವು ಹೋಗಿ ಮೊದಲನೇ ಭಾಗವನ್ನು ನೋಡಿದರೆ ಇವತ್ತಿನ ಎರಡನೇ ಭಾಗ ನಿಮಗೆ ಅರ್ಥವಾಗುತ್ತದೆ. ಸ್ನೇಹಿತರೆ, ನಿನ್ನೆಯ ಒಂದು ವಿಡಿಯೋದ ಕೊನೆಯಲ್ಲಿ ಏನಾಗಿತ್ತು ಎಂದರೆ, ಸಾಯಿ ಭಕ್ತರು ಒಂದು ಟ್ರೇಡ್ನ ತಗೊಂಡಿರುತ್ತಾರೆ. ಅದು ಅವರ ಜೀವನದ ಅತಿ ದೊಡ್ಡ ಸವಾಲಿನ ಟ್ರೇಡ್ ಆಗಿತ್ತು. ಒಂದು ಲಕ್ಷ ರೂಪಾಯಿ ಕ್ಯಾಪಿಟಲ್ ಇತ್ತು. ಅವರು ಕಾಲ್ ಬೈ ಮಾಡಿದ್ದರು. ಆದರೆ ಮಾರುಕಟ್ಟೆ ಇದ್ದಕ್ಕಿದ್ದಂತೆ ರಿವರ್ಸ್ ಆಗಿ ಅವರ ಕಣ್ಣ ಮುಂದೆಯೇ 27,000 ರೂಪಾಯಿ ಲಾಸ್, ಅಂದರೆ ನಷ್ಟ ತೋರಿಸುತ್ತಾ ಇತ್ತು. ನೀವು ಟ್ರೇಡರ್ ಆಗಿದ್ದರೆ ಆ ಕ್ಷಣದ ಭಯ, ಆತಂಕ, ಒತ್ತಡ ಏನು ಅಂತ ನಿಮಗೆ ಅರ್ಥ ಆಗಿರುತ್ತೆ ಅಲ್ವಾ? ಅಯ್ಯೋ, ಇವತ್ತು ಗುರುವಾರ, ಏನು ಮಾಡೋದು ಅಂತ ಯೋಚಿಸುತ್ತಿದ್ದಾಗ ಅವರಿಗೆ ಬಾಬಾರವರ ನೆನಪಾಗುತ್ತದೆ. ಬಾಬಾ ಎಲ್ಲವನ್ನು ನಿನಗೆ ಬಿಟ್ಟಿದ್ದೇನೆ ಅಂತ ಅಂದುಕೊಂಡು ಅವರು ಸ್ಟಾಪ್ ಲಾಸ್ ಅನ್ನ ಸೆಟ್ ಮಾಡಿ ದೇವರ ದರ್ಶನಕ್ಕೆ, ಅಂದರೆ ಬಾಬಾ ಗುಡಿಗೆ ಹೋಗುತ್ತಾರೆ. ಗುಡಿಯಲ್ಲಿ ಕಲ್ಲು ಸಕ್ಕರೆ ಪ್ರಸಾದ ತೆಗೆದುಕೊಂಡು ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ನೆಮ್ಮದಿ ಸಿಗುತ್ತದೆ, ಪಾಸಿಟಿವ್ ವೈಬ್ಸ್ ಸಿಗುತ್ತದೆ. ದೇವರ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟು ಏನೇ ಆದರೂ ಬಾಬಾ ನೋಡಿಕೊಳ್ತಾರೆ ಅಂತ ಅಂದುಕೊಂಡು ವಾಪಸ್ ಮನೆಗೆ ಬಂದು ಮೊಬೈಲ್ ಕೈಗೆ ತೆಗೆದುಕೊಂಡು ನೋಡ್ತಾರೆ. ಸ್ನೇಹಿತರೆ, ಅಲ್ಲಿ ಒಂದು ಪವಾಡ ನಡೆಯುತ್ತೆ. ಏನು ಅಂತ ಅಂದ್ರೆ, 27,000 ರೂಪಾಯಿ ನಷ್ಟ ಇದ್ದದ್ದು ಹೇಗೆ ರಿಕವರ್ ಆಯಿತು ಅಂದರೆ, ಆ ಮಾರುಕಟ್ಟೆ ಅವರ ಪರವಾಗಿ ತಿರುವು ಪಡೆದ ರೀತಿಯೇ ಅದ್ಭುತ. ಆ ದಿನದ ಮ್ಯಾಜಿಕ್ ಅನ್ನು, ಟ್ರೇಡ್ ಯಾವ ಹಂತಕ್ಕೆ ಬಂತು ಅನ್ನೋದನ್ನ ಇವತ್ತು ನಾವು ಅವರ ಮೂಲಕನೇ ತಿಳಿದುಕೊಳ್ಳೋಣ ಸ್ನೇಹಿತರೆ. ಬನ್ನಿ, ಹಾಗಾದರೆ ಹೆಚ್ಚಿನ ಟೈಮ್ನ ವೇಸ್ಟ್ ಮಾಡದೆ ಇವತ್ತಿನ ಸಾಯಿ ಪವಾಡವನ್ನು ಪ್ರಾರಂಭಿಸೋಣ. ಸರ್, ಹೇಳಿ ಸರ್, ನಿನ್ನೆಯ ಒಂದು ಟ್ರೇಡ್ ಏನಾಯ್ತು ಅಂತ ತಿಳಿಸ್ಕೊಡಿ ಸರ್. ಎಸ್ಪೆಷಲಿ ಟರ್ನಿಂಗ್ ಪಾಯಿಂಟ್ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್. ನಾನು ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಹೋಗಿದ್ದೆ. ಆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತುಂಬಾ ಅರಿವು ಮೂಡ್ಸಕ್ ಸ್ಟಾರ್ಟ್ ಮಾಡಿದ್ರು ಅಲ್ಲೇ. ಅವಾಗ ನನಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತುಂಬಾ ಅವೇರ್ನೆಸ್ ಬಂದು ಅದ್ರ ಬಗ್ಗೆ ತುಂಬಾ ಕಲ್ತ ಕಾಲ್ ನ ಬೈ ಮಾಡಿದ್ದೆ. ನಾವು ಅದೇನಾಗ್ಬಿಡ್ತು, ನಾನು ತಗೊಂಡ ತಕ್ಷಣ ಸಡನ್ ಆಗಿ ಬೆಳಗ್ಗೆ 9:30 ಆಗಿತ್ತು. ಅವಾಗ ತಗೊಂಡಾಗ ಸಡನ್ ಆಗಿ ಡೌನ್ ಆಗ್ಬಿಡ್ತು. ಒಂದೇ ಕ್ಯಾಂಡಲ್ ನಮ್ಗೆ ತುಂಬಾ ಲಾಸ್ ಕೊಡ್ತು. ಒಂದು 26-27 ಸಾವಿರ ಮೈನಸ್ ತೋರ್ಸ್ತಾ ಇತ್ತು. ತುಂಬಾ ಡೌನ್ ಹೋಗಿತ್ತು. ಏನಪ್ಪಾ, ಅವತ್ತು ಗುರುವಾರ ಬೇರೆ. ನಾನು ಅನ್ಕೊಂಡಿಲ್ಲ ಇಲ್ಲಿಂದ ಬಾಬಾ ಗುಡಿಗೆ ಹೋಗೋಣ. ಬಾಬಾ ಗುಡಿಗೆ ಹೋಗೋದ್ರಲ್ಲಿ ಏನಾರ ಅಟ್ಲೀಸ್ಟ್ ಒಂದು 6,000-10,000 ಕಮ್ಮಿ ಆದ್ರೆ ಅದು ಏನಪ್ಪಾ ಅಷ್ಟೇ ನಂಗೆ ರಿಕವರಿ ಸಾಕಪ್ಪ ಅಂತ ಹೇಳಿ ನಾನು ಬಾಬಾ ಗುಡಿಗೆ ಹೋಗಿ ಒಂದು ಸ್ಟಾಪ್ ಲಾಸ್ ನ ಇಟ್ಟು, ಅಂದ್ರೆ ಈ ರೇಂಜಿಗೆ ವಾಪಸ್ ಬಂದ್ಬಿಟ್ಟು ಅಂದ್ರೆ ನಾನು ಆಗ್ಲಿ ಅಂತ ಹೇಳ್ಬಿಟ್ಟು ಮ್ಯಾಕ್ಸಿಮಮ್ ಲಾಸ್ ಕಮ್ಮಿಗೆ ನಾನು ಟ್ರಿಗರ್ ನ ಇಟ್ಟು ನಾನು ಬಾಬಾ ಗುಡಿಗೆ ಹೋದೆ. ಬಾಬಾ ಕೈ ಮುಗಿದು ಒಂದು 3 ಸುತ್ತ ಹಾಕಿ ಬಂದು ಸಕ್ಕರೆ ತಗೊಂಡು ಸಕ್ಕರೆ ಕೊಟ್ಟು ಸಕ್ಕರೆ ತಿಂದು ಇನ್ನೇನು ನೋಡ್ತೀನಿ, ಟ್ರಿಗರ್ ಆಗಿತ್ತು. ಆಲ್ಮೋಸ್ಟ್ ಲಾಸ್ ಒಂದ್ 3,000 ಲಾಸ್ ಅಲ್ಲಿ ಎಕ್ಸಿಟ್ ಆಗಿತ್ತು. ಇದು ಒಂದು ಮಿರಾಕಲ್. ನಾನು ಸ್ವತಃ ಬಾಬಾ ಗುಡಿಯಲ್ಲಿ ಆಗಿದ್ದ ಮಿರಾಕಲ್ ಇದು. ಅದೇ ತರ ತುಂಬಾ ಟ್ರೇಡ್ ಗಳನ್ನ ನಾನು ಬಾಬಾ ಗುಡಿಯಲ್ಲಿ ಮಾಡಿದೀನಿ. ಎಷ್ಟೋ ಸಲ ಬಾಬಾ ಮೇಲೆ ಹಾಕಿದೀನಿ. ನನ್ಗೆ ಎಷ್ಟೋ ಸಲ ಪಾಸಿಟಿವ್ ರಿಸಲ್ಟ್ ಕೊಟ್ಟಿದೆ, ನಂಗೆ ದುಡ್ಡು ಮಾಡ್ಕೊಟ್ಟಿದ್ದೆ. ಅಂದ್ರೆ ಅದೇ ತರ ನಾನು ಬಾಬಾಗೂ ಕೂಡ ಬೆಡ್ಕೊಂಡಿನಿ. ಇದು ಏನೋ ಒಂದು ನನ್ನಲ್ಲಿ ಬಂದಿರೋದ್ರಲ್ಲಿ ಇಷ್ಟು ಪರ್ಸೆಂಟ್ ಅಂತ ನಾನು ಏನಾದ್ರು ಒಂದು ಗುಡಿ ಕೊಡ್ತಾ ಇರ್ತೀನಿ. ಈ ತರ ನನ್ನ ಜೀವನದಲ್ಲಿ ಬಾಬಾ ಅವ್ರದ್ದು ಇಂಪ್ಯಾಕ್ಟ್ ಇಷ್ಟು ನಡೀತಾ ಇದೆ, ಈಗೂ ನಡೀತಾ ಇದೆ. ನನಗೀಗೂ ಏನೋ ಒಂದು ಕಷ್ಟ ಬಂದ್ರು ನಾನು ನೆನ್ಸ್ಕೊಂತೀನಿ, ಏನೋ ಬಾಬಾ ಈ ತರ ಆಗ್ಬಿಡ್ತು ನನಗೆ. ಈ ಕಷ್ಟಕ್ಕೆ ಯಾರಾದ್ರೂ ಜೊತೆ ಮಾತಾಡ್ಬೇಕಂತಾರಲ್ಲ, ಆ ತರ ಬಾಬಾ ಜೊತೆ ಮಾತಾಡೋ ರೂಢಿ ಇದೆ ನನಗೆ. ಈ ತರ ಆಯ್ತು ನೋಡಿ ಬಾಬಾ, ಏನ್ ಮಾಡ್ಬೇಕು, ಹಿಂಗಾಗೋಯ್ತು, ಮುಂದೆ ಏನ್ ಮಾಡ್ಬೇಕು, ದಾರಿ ತೋರಿಸ್ತಿಲ್ಲ, ಈ ತರ ಎಲ್ಲ ಮಾತಾಡಿದಾಗ ಎಲ್ಲೋ ಒಂದ್ ಕಡೆ ನನಗೆ ಅದು ಮುಂದಿನ ದಾರಿಗೆ ಏನಪ್ಪಾ ಬೆಳಕಾಗಿ ನನಗೆ ಬಾಬಾರು ತೋರಿಸ್ತಾರೆ. ಆತರ ನನಗೆ ಫೀಲಿಂಗ್. ನನಗೆ ಬಾಬಾ ಒಂಥರ ಎಲ್ಲಾ ತರ ನೋಡಿ ಜೀವನದಲ್ಲಿ ಎಲ್ಲಾ ತರ ಆಗಿದ್ದಾರೆ. ಫ್ರೆಂಡ್ ತರ ಆಗಿದ್ದಾರೆ, ನನಗೆ ತಂದೆ ತರ ಆಗಿದ್ದಾರೆ, ನನಗೆ ತಾಯಿ ತರ ಆಗಿದ್ದಾರೆ, ನನಗೆ ಎಲ್ಲ ಗುರುಗಳ ತರ ಆಗಿದ್ದಾರೆ. ನನಗೆ ಎಲ್ಲಾ ತರನು ವೇದದಲ್ಲಿ ಬಾಬಾ ಅವ್ರು ನನ್ನ ಜೀವನದಲ್ಲಿ ಒಂದು ಇಂಪ್ಯಾಕ್ಟ್ ಆಗಿ ನನಗೆ ಕಾಣಿಸಿದ್ದಾರೆ. ಸ್ನೇಹಿತರೆ, ಒಂದು ಸಂದೇಶ ಏನು ಅಂತಂದ್ರೆ, ಸರಿಗೆ ಟ್ರೇಡಿಂಗ್ ನಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಅವರು ಕೋಚಿಂಗ್ ತಗೊಂಡಿದ್ದಾರೆ, ಟ್ರೈನಿಂಗ್ ತಗೊಂಡಿದ್ದಾರೆ. ಅಷ್ಟೆಲ್ಲ ಮಾಡಿದ್ರು ಯಾಕೆ ಅವ್ರಿಗೆ ಲಾಸ್ ಆಯ್ತು, ಆಮೇಲೆ ಬಾಬರವ್ರು ಕೂಡ ಯಾಕೆ ಹೋದ್ರು ಅನ್ನೋದು ನಿಮ್ಗೊಂದು ಕ್ವಶನ್ಸ್ ಬಂದಿರುತ್ತೆ. ಅದಕ್ಕೆ ನಾನು ಇವಾಗ ಕ್ಲಾರಿಫೈ ಮಾಡ್ತೀನಿ. ಟ್ರೇಡಿಂಗ್ ಅನ್ನೋದು ಅಷ್ಟು ಈಸಿ ಅಲ್ಲ, ಅದೊಂದು ದೊಡ್ಡ ಸಮುದ್ರ ತರ. ನಾವು ಟ್ರೇಡಿಂಗ್ ಮಾಡೋರು ಎಲ್ಲರೂ ಅದರೊಳಗಡೆ ಒಂದು ಪುಟ್ಟ ತಿಮಿಂಗಲ ತರ ಅಂತಾನೆ ಹೇಳ್ಬಹುದು, ಆಯ್ತಾ? ಅಷ್ಟು ಈಸಿ ಇರೋದಿಲ್ಲ. ಯಾವುದೇ ಟ್ರೇಡರ್ ಆಗಲಿ ಒಂದು ರಿಸ್ಕ್ ರಿವಾರ್ಡ್ ಅಂತೇಳಿ ಅದ್ರ ಬೇಸಿಸ್ ಮೇಲೆ ಟ್ರೇಡ್ ಮಾಡ್ತಿರ್ತಾರೆ. ನಾವು ಏನು ಸೆಟಪ್ ಹಾಕೊಂಡು ಎಷ್ಟೇ ಪರ್ಫೆಕ್ಟ್ ಆಗಿ ಟ್ರೇಡ್ ಮಾಡಿದ್ರು ಸಮ್ ಟೈಮ್ಸ್ ಮಾರ್ಕೆಟ್ ನಮಗೆ ವಿರುದ್ಧವಾಗಿ ಹೋಗಿ ಸ್ಟಾಪ್ ಲಾಸ್ನ ಹಿಟ್ ಆಗೋ ಹಾಗೆ ಮಾಡಿಬಿಡುತ್ತೆ. ಅದೇ ರೀತಿ ಇವಾಗ ಸರ್ ಒಂದು ಟ್ರೇಡ್ನಲ್ಲಿ ಆಗಿರೋದು. ಬಟ್ ಅವ್ರಿಗೊಂದು ನಂಬಿಕೆ ಬಾಬಾರವ್ರ ಮೇಲೆ,
ಹಾಗಾಗಿ ಅವ್ರದ್ದು ಏನೋ ಒಂದು ಲಾಸ್ ರಿಕವರಿ ಆಯಿತು. ನಿಮ್ಗಳಿಗೆ ನಾನು ಕೊಡ್ತಿರೋ ಸಂದೇಶ ಏನು ಅಂದರೆ, ನಿಮಗೆ ಟ್ರೇಡಿಂಗ್ ಬಗ್ಗೆ ಗೊತ್ತಿಲ್ಲ ಅಂದರೆ, ಶೇರ್ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ ಅಂದರೆ, ದಯವಿಟ್ಟು ನಾಲೆಡ್ಜ್ ಇಲ್ಲ ಅಂದರೆ ಹೋಗೋದಕ್ಕೆ ಹೋಗಬೇಡಿ, ಟ್ರೇಡ್ ಮಾಡಬೇಡ್ರಿ, ಬೈ ಮಾಡಬೇಡಿ, ಸೆಲ್ ಮಾಡಬೇಡಿ. ಬಾಬಾರವರು ಲಾಸ್ ರಿಕವರಿ ಮಾಡ್ಕೊಡ್ತಾರೆ, ಪ್ರಾಫಿಟ್ ಮಾಡ್ಕೊಡ್ತಾರೆ ಅಂತೇಳಿ ಬ್ಲೈಂಡಾಗಿ ಹೋಗೋದಕ್ಕೆ ಹೋಗ್ಬೇಡಿ. ಸರ್ರಿಗೆ ನಾಲೆಡ್ಜ್ ಇದೆ, ಅವ್ರಿಗೆ ಅದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ, ಜ್ಞಾನ ಇದೆ. ಹಾಗಾಗಿ ಮಾರ್ಕೆಟ್ನ ಒಂದು ಪ್ರೆಡಿಕ್ಷನ್ ಬೇಸಿಸ್ ಮೇಲೆ ಅವರು ಇಲ್ಲ ರಿಕವರ್ ಆಗುತ್ತೆ ಅನ್ನೋ ಒಂದು ಅನಲೈಸಿಸ್ ಇರುತ್ತೆ, ಅವ್ರಿಗೆ ನಾಲೆಡ್ಜ್ ಇರುತ್ತೆ. ಆ ಒಂದು ಹೋಪ್ ಮೇಲೆ ಮತ್ತೆ ಬಾಬಾರವ್ರ ಮೇಲೆ ಒಂದು ಸ್ವಲ್ಪ ನಂಬಿಕೆ ಇದ್ದಿದ್ರಿಂದ ಅವರು ಹೋಗಿ ಆ ಟ್ರೇಡ್ನ ಅವರು ಹೋಲ್ಡ್ ಮಾಡಿದ್ದಾರೆ. ಅದು ಹಾಗೆ ಹೋಲ್ಡ್ ಮಾಡಿಲ್ಲ, ಸ್ಟಾಪ್ ಲಾಸ್ ಸಮೇತ ಹೋಲ್ಡ್ ಮಾಡಿದ್ದಾರೆ. ಯಾವುದೇ ನಾಲೆಡ್ಜ್ ಇರೋ ವ್ಯಕ್ತಿ ಆದರೆ ಹೀಗೇನೆ ಮಾಡೋದು, ಕಂಪಲ್ಸರಿ ಸ್ಟಾಪ್ ಲಾಸ್ನ ಇಟ್ಟೇ ಇಡ್ತಾರೆ. ಹಾಗೇನೆ ಮಾಡಿದ್ದಾರೆ. ಓಕೆನಾ? ಅದರಿಂದ ಅವ್ರಿಗೆ ಮಾರ್ಕೆಟ್ ಬಗ್ಗೆ ಇರೋ ನಾಲೆಡ್ಜ್ ಇಂದ ಕಮ್ಮಿ ಲಾಸ್ ಇಂದ ಎಕ್ಸಿಟ್ ಆಗಿದ್ದಾರೆ. ಅದ್ರ ಜೊತೆಗೆ ಬಾಬಾರವರ ಕೃಪೆ ಸೇರಿದೆ. ನಾನು ಸ್ಪಷ್ಟತೆನ ಕೊಟ್ಟಿದ್ದೀನಿ. ನಾಲೆಡ್ಜ್ ಇರ್ಲಿಲ್ದಂಗೆ ಯಾರು ಟ್ರೇಡಿಂಗ್ ನ ಮಾಡೋದಕ್ಕೆ ಹೋಗ್ಬೇಡಿ. ಸ್ನೇಹಿತರೆ, ನಿಮಗೇನಾದ್ರೂ ಟ್ರೇಡಿಂಗ್ ನ ಕಲಿಬೇಕು, ಶೇರ್ ಮಾರ್ಕೆಟ್ ನ ಕಲಿಬೇಕು ಅನ್ನೋ ಆಸಕ್ತಿ ಇತ್ತು ಅಂದ್ರೆ ಇವಾಗ ನಮ್ಮ ಜೊತೆ ಏನು ಅವರ ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿದಾರಲ್ಲ, ಆ ಸರ್ ಜೊತೆಗೆ ನೀವು ಟ್ರೇಡಿಂಗ್ ನ ಕಲಿಬಹುದು. ಅವ್ರ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ದಯವಿಟ್ಟು ಅವ್ರಿಗೆ ಕಾಲ್ ಮಾಡಿ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ನಿಮ್ಗೆ ಅನ್ನಿಸ್ಬಹುದು ಅವ್ರದ್ದೇ ಟ್ರೇಡ್ ಲಾಸ್ ಆಗಿದೆ, ನಮಗೇನು ಹೇಳ್ಕೊಡ್ತಾರೆ ಅವರು ಅಂತೇಳಿ. ಯಾವುದೇ ಟ್ರೇಡರ್ ಆಗಿರಲಿ, ಪ್ರಾಫಿಟ್ ಅಂಡ್ ಲಾಸಸ್ ಕಂಪಲ್ಸರಿ ಇರುತ್ತೆ. ಬಟ್ ನಮಗೆ ಮುಖ್ಯವಾಗಿ ಬೇಕಾಗಿರೋದು ರಿಸ್ಕ್ ರಿವಾರ್ಡ್. ತಿಂಗಳ ಕೊನೆಯಲ್ಲಿ ಎಷ್ಟು ಲಾಸ್ ಅಲ್ಲಿದ್ದೀವಿ, ಎಷ್ಟು ಪ್ರಾಫಿಟ್ ಅಲ್ಲಿದ್ದೀವಿ ಅನ್ನೋದು. ನಮಗೆ ಲಾಸ್ ಮುಖ್ಯ ಆಗೋದಿಲ್ಲ, ಪ್ರಾಫಿಟ್ ಮುಖ್ಯ ಆಗುತ್ತೆ. ಹೇಗೆ ನಾವು ಲಾಸ್ ಮಾಡ್ಕೊಂಡು ಪ್ರಾಫಿಟ್ ಅಲ್ಲೇ ನಮ್ಮ ಒಂದು ಕೊನೆ ತಿಂಗಳನ್ನ ಎಂಡ್ ಮಾಡ್ಕೊಳ್ಳೋದು ಅನ್ನೋದನ್ನ ಸರ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ನಿಮ್ಮ ಒಂದು ಟ್ರೇಡಿಂಗ್ ಜರ್ನಿನ ಸಕ್ಸಸ್ಫುಲ್ ಆಗಿ ಪ್ರಾಫಿಟೇಬಲ್ ಆಗಿ ಹೇಗೆ ಹೊರಗೆ ಬರೋದು, ಅದರಿಂದ ಪ್ರಾಫಿಟ್ ಮಾಡ್ಕೊಂಡು ಹೇಗೆ ಹೊರಗೆ ಬರೋದು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಿ, ನೀವು ಅವರನ್ನ ಕಾಂಟ್ಯಾಕ್ಟ್ ಮಾಡಿ. ಇನ್ನು ಕೆಲವರಿಗೆ ಒಂದು ಮುಖ್ಯ ಸಂದೇಶ ಏನು ಅಂತಂದ್ರೆ, ಯಾರಿಗಾದ್ರೂ ಜ್ಯೋತಿಷ್ಯ ಶಾಸ್ತ್ರ ಆಗಿರಲಿ, ನ್ಯೂಮರಾಲಜಿ ಪ್ರಕಾರ ಮಕ್ಕಳ ಹೆಸರು, ಜಾತಕನ ಏನೇ ಕೇಳಬೇಕು ಅಂತ ಅನ್ಕೊಂಡಿದ್ರು ನೀವು ಸರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೇಮ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ ತುಂಬಾ ಇದೆ. ಈಗ ತುಂಬಾ ಚೆನ್ನಾಗಿದ್ದೀನಿ, ಸಾಲ ಎಲ್ಲ ಹರ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಿ ನಾನು ಗೈಡರ್ ಆಗಿದ್ದೀನಿ. ಪ್ರೊಫೆಷನಲಿ ನಾನು ಸ್ಪಿರಿಚುಯಾಲಿಟಿ ಬಗ್ಗೆ ಇದು ಮಾಡ್ತೀನಿ. ನನಗೆ ಅದ್ರ ಬಗ್ಗೆ ತುಂಬಾ ಆಸಕ್ತಿ ಕೂಡ ಇದೆ. ಈಗ ಆಲ್ಮೋಸ್ಟ್ ಆ ಲೈಫ್ ಏನಂತಾರ 10% 1000% ಬೆಟರ್ ಅಂತಾರಲ್ಲ, ಆ ತರ ಆಗಿದೆ. 100% ಅಲ್ಲ, 1000% ಬೆಟರ್ ಇದ್ದೀನಿ. ಇದೆಲ್ಲ ಬಾಬಾ ಕೃಪೆ ನನ್ನ ಮೇಲೆ ಯಾವತ್ತು ಇದೇ ತರ ಇರ್ಲಿ, ಬಾಬಾ ಕೃಪೆ ಅಂತ ಬಿಡ್ಕೊಂಡೆ ಸರ್. ಎಲ್ಲರಿಗೂ ಬಾಬಾಗೆ ಒಳ್ಳೇದ್ ಮಾಡ್ತಾರೆ, ಅವ್ರು ನಂಬಬೇಕು. ಆ ನಂಬಿಕೆನೇ ಅವ್ರ ಜೀವನ ಆಗುತ್ತೆ ಅಷ್ಟೇ. ಇಷ್ಟು ನಡೆದಿದೆ ನೋಡ್ರಿ ಲವಣ ಮೇಡಮ್ ನಮ್ಮ ಜೀವನದಲ್ಲಿ. ಬಾಬಾ ಮನೆ ವಿಚಾರದಲ್ಲಿ ಅಂತಂದ್ರೆ ನನ್ಗೆ ಅದು ಒಂದು ಡ್ರೀಮ್. ಅದು ಒಂದು ಟೈಮಲ್ಲಿ ನನ್ಗೆ ಈ ಕಾಲೇಜಲ್ಲಿ ಸ್ನೇಹ ಸಮ್ಮೇಳನ ಫಂಕ್ಷನ್ ಎಲ್ಲ ಮಾಡ್ತಾರಲ್ಲ, ಆ ಫಂಕ್ಷನ್ ಅಲ್ಲೆಲ್ಲ ನನಗೆ ಅವ್ರವ್ರದ್ದು ಡ್ರೀಮ್ ನ ಚೀಟಿಯಲ್ಲಿ ಬರ್ದು ಹಾಕೋದು, ಅದನ್ನ ಓದೋದಿತ್ತು. ನಾನೇನ್ ಬರ್ದಾಕಿದ್ದೆ ಅಂದ್ರೆ, ಒಂದ್ ಮನೆ ಬಾಡಿಗೆಯಲ್ಲಿ, ಅದು ಆಚೆ ಇರೋ ಮನೆ ಬಾಡಿಗೆ, ಆ ಮನೆಯಲ್ಲಿ ನನಗೆ ಒಂದು ಬಾಡಿಗೆ ಇರೋ ಜೀವನ ನಾನು ಕಲ್ಪಿಸಪ್ಪ ಭಗವಂತ ಅಂತ ನಾನು ಬಿಡ್ಕೊಂಡಿದ್ದು ಅವತ್ತಿನ ಟೈಮಲ್ಲಿ, ನಾನು ನನ್ನ ಜೀವನದಲ್ಲಿ. ಅವಾಗ ಆ ಡ್ರೀಮ್ ನ ಕಂಡಂತ ನಾನು ನಂಬಲ್ಲ. 2025 ನಾನು 2010ರಲ್ಲಿ ಈ ತರ ನನ್ನ ಕಾನ್ಸೆಪ್ಟ್ ಇತ್ತು. ಆಲ್ಮೋಸ್ಟ್ ಅಲ್ಲಿ ಒಂದು 10-12 ವರ್ಷ ನನ್ನ ಲೈಫ್ ಅಲ್ಲಿ ನಾನು ಈಗ 2020ರಿಂದ 2025 3 ಮನೆ ಕಟ್ಸಿದ್ದೇನೆ. ಒಂದು ಅಕ್ಕ ನಾವು ಜಾಯಿಂಟ್ ಅಲ್ಲಿ ಕಟ್ಸಿದ್ವಿ ನಮ್ಮ ಅಕ್ಕಗ ಅಂತ ಹೇಳಿ. ಒಂದು ನಾನು ಸ್ವಂತ ನನ್ನ ಹಳ್ಳಿಯಲ್ಲೇ 20 ಲಕ್ಷ ಮನೆ ಕಟ್ಸಿದ್ದೀನಿ. ಒಂದು ಈಗ ನ್ಯೂ ಪ್ರಾಜೆಕ್ಟ್ ಅಂತ 2025 ಮಾರ್ಚ್ ಅಲ್ಲೇ ನಾನು ಹೊಸದಾಗಿ ಮೊನ್ನೆ ಉಗಾದಿ ಹಬ್ಬದಿಂದ ಹೊಸ ಪ್ರಾಜೆಕ್ಟ್ ಚಾಲೂ ಮಾಡಿದ್ದೇನೆ. ಡುಪ್ಲೆಕ್ಸ್ ಮಾಡ್ತಾ ಇದ್ದೀನಿ ನನ್ನ ಮನೆಗೆ. ಆಲ್ಮೋಸ್ಟ್ ಅಲ್ಲಿ ಇಂಟ್ ಲೆವೆಲ್ ನಡೀತಾ ಇದೆ ಈಗ. ಅದು ಮನೆ ಕೂಡ ಇನ್ ಮುಂದಿನ ವರ್ಷ ಅನ್ನೋದ್ರಲ್ಲೇ ಓಪನಿಂಗ್ ಮಾಡ್ಬೇಕಂತ ಪ್ಲಾನ್ ಅಲ್ಲಿ ಇದೀನಿ. ಆಲ್ಮೋಸ್ಟ್ ಅಲ್ಲಿ ಅದು ನಡೀತಾ ಇದೆ. ಈ ಒಂದು ಹೇಳಿದ್ರೆ ನಿಮ್ಗೆ 10% ಇಂದ 1000% ಬೆಟರ್ ಇದೆ. ಅದು ಮಿರಾಕಲ್. ಅದು ನಾವ್ ಏನ್ ದುಡ್ದಿದ್ದೇವೆ ನಮ್ಗೆ ದೇವ್ರು ಅದು ಕೊಟ್ಟಿದ್ದಾನೆ. ಅದು ಕೊಡ್ಬೇಕಂತಂದ್ರೆ ನಾವು ದೇವ್ರ ಕೃಪೆ ಇರಲೇಬೇಕು. ದೇವ್ರ ಕೃಪೆ ಇಲ್ದೇನೆ ಯಾವ್ದು ಏನು ನಡೆಯಲ್ಲ. ಅದಕ್ಕೆ ನಮ್ ಶ್ರಮ ಪರಿಶ್ರಮ. ದೊಡ್ಡ ಈ ಕೃಷ್ಣ ಭಗವಂತ ಹೇಳಿದಾನಲ್ಲ, ನಮ್ಮ ಕರ್ಮವನ್ನು ನಾವು ಮಾಡ್ಬೇಕು, ಫಲಾಫಲ ಎಲ್ಲ ಪರಮಾತ್ಮ ಬಿಟ್ಬಿಡ್ಬೇಕು. ಅದೇ ತರ ನನ್ನ ಜೀವನದಲ್ಲಿ ಅದೇ ನಾ ಮಾಡ್ತಾ ಇದ್ದೇನೆ. ಅದು ಒಳ್ಳೇದಾಗ್ತಾ ಇದೆ, ತುಂಬಾ ನಡೀತಾ ಇದೆ. ಮಿರಾಕಲ್ಗಳಂತೂ ಜೀವನದಲ್ಲಿ ನಡೀತಾನೆ ಇರ್ತವೆ. ಅದು ಗ್ರೇಟೆಸ್ಟ್ ಮಿರಾಕಲ್ಸ್ ಅದು. ಯಾಕಂದ್ರೆ ಈಗ 2020 ನಾನು ಮದುವೆ ಆದೆ. ಅದು ಒಂದು ಬಿಗ್ ಸ್ಟೋರಿ ಇದೆ. ಲವ್ ಸ್ಟೋರೀಸ್ ಬಿಗ್ ಸ್ಟೋರಿ ಅಂತಲ್ಲ, ಆತರ ಇದೆ. ಅವಾಗ 21ರಲ್ಲಿ ಒಂದು ಗಂಡು ಮಗು ಆಯ್ತು ನನಗೆ. ಅದು ಒಂದ್ ದೇವ್ರ ಕೃಪೆ. ನನ್ಗೆ ಮೊದ್ಲೇ ರಾಯರ ಮಠಕ್ಕೆ ಹೋದಾಗ ರಾಯರ ಸೂಚನೆ ಆದಂಗೆ ಒಂದು ನನಗೆ ಕನ್ಸಲ್ಲಿ ಬಿದ್ದಿತ್ತು. ಅದನ್ನು ಕೂಡ ನಂದು ಹೆಂಗ್ ಪವಾಡ ಅಂದ್ರೆ, ಸಾಯಿಬಾಬಾ ಗುಡಿ ಬಾಜುಕೆ ನಮ್ಮ ಹಾಸ್ಪಿಟಲ್ ಇದೆ. ಎಲ್ಲಿ ನಮ್ಮ ಸೂರ್ಯನಾರಾಯಣದ ಆಸ್ಪತ್ರೆ ಅಂತ ಇದೆ, ಅಲ್ಲಿ ಸಾಯಿಬಾಬಾ ಗುಡಿ ಅಶ್ವಿನಿ ನಗರದಲ್ಲೇ ಇದೆ. ಅದು ಅಲ್ಲೇ ನಂದು ಡೆಲಿವರಿ ಆಗಿದ್ದು. ನನ್ಗೆ ಗಂಡು ಮಗು ಆಯ್ತು. ನನಗೆ ಅದೇ ಆಶ್ಚರ್ಯ ಆಯ್ತು. ಬಾಬಾ ಅವರು ನಮ್ಗೆ ಯಾವತ್ತೂ ಕೈ ಬಿಟ್ಟಿಲ್ಲ, ಅದು ನಡೆಸ್ತಾ ಇದ್ದಾರೆ ಬಿಡಪ್ಪ ಅಂತ. ಈಗ ನಿಮ್ಗೆ ಇನ್ನೊಂದು ಗುಡ್ ನ್ಯೂಸ್ ಅಂದ್ರೆ,
ಇನ್ನು ಒಂದು ತಿಂಗಳ 25 ಈಗ ಇವತ್ತು ಜೂನ್ 8 ಇರ್ಬೇಕು ಅನ್ನೋ ಡೇಟ್. ಕರೆಕ್ಟ್ ಜೂನ್ 8 ಇರ್ಬೇಕು ಇವತ್ತು. ಎಕ್ಸಾಕ್ಟ್ ಜುಲೈ 8 ಒಳಗೆ ನನಗೆ ಇನ್ನೊಂದು ಡೆಲಿವರಿ ಆಗುತ್ತೆ. ನನಗೆ ಹೆಣ್ಣು ಮಗು ಆಗ್ಬೇಕಂತ ಎಲ್ಲ ಇಚ್ಛೆ ಇದೆ. ಎಲ್ಲ ನಮ್ಮ ಮಿಸ್ಸಸ್ ಕೂಡ ಭಾಗವತರ ಎಲ್ಲ ಬಿಡ್ಕೊಂಡಿದ್ದಾರೆ. ಎಲ್ಲ ಒಂದ್ ಕಡೆ ನನಗೆ ನಂಬಿಕೆ ಇದೆ ಒಂದು ಮಗು ಆಗುತ್ತಂತ. ಡೆಲಿವರಿ ಆದಾಗ ನಿಮ್ಗೆ ಹೇಳ್ತೀನಿ. ಖಂಡಿತ ಸರ್, ಹೇಳಿ. ಸ್ನೇಹಿತರೆ, ಈ ರೆಕಾರ್ಡಿಂಗ್ ಬಾಬಾರವರ ಪವಾಡದ ರೆಕಾರ್ಡಿಂಗ್ ನಾನು ಮಾಡ್ಕೊಂಡಿದ್ದು ಹೋದ ವರ್ಷ. ಆದರೆ ಎಡಿಟಿಂಗ್ ಮಾಡಿ ಅಪ್ಡೇಟ್ ಮಾಡಿರೋದು ಈ ವರ್ಷ. ಅವರಿಗೆ ಹೆಣ್ಣು ಮಗುವಿನ ಜನನವಾಗಿದೆ ಸ್ನೇಹಿತರೆ, ಅವರಿಬ್ಬರ ಇಷ್ಟದಂತೆ. ಇದನ್ನು ನಾನು ನಿಮಗೆ ತಿಳಿಸ್ತಿದ್ದೀನಿ. ಅವರು ನನಗೆ ಲಾಸ್ಟ್ ಇಯರೇ ಕಾಲ್ ಮಾಡಿ ತಿಳಿಸಿದ್ರು ಹೆಣ್ಣು ಮಗುವಿನ ಜನನವಾಗಿದೆ ಅಂತೇಳಿ. ತಾಯಿ ಮಗು ಆರೋಗ್ಯವಾಗಿದ್ದಾರೆ. ಸ್ನೇಹಿತರೆ, ಅವರು ಬಾಬಾ ಮೇಲೆ ಇಟ್ಟಿದ್ದ ನಂಬಿಕೆಯಂತೆ ಅವರಿಗೆ ಫಲ ದೊರಕಿದೆ. ತುಂಬಾ ಇದಾವ್ರಿ ನನ್ನ ಜೀವನದಲ್ಲಿ. ಅದು ಪ್ರತಿ ದಿವಸ ಒಂದು ಘಟನೆ ನಡೀತದೆ. ತುಂಬಾ ಏನಂತಂದ್ರೆ ಕಷ್ಟಗಳು ಬಂದಾಗ ಎದೆ ಗುಂದ್ಬಾರ್ದು ಅಷ್ಟೇ. ಬರ್ತವೆ ಕಷ್ಟಗಳು, ಬರಲ್ಲ ಅಂತಲ್ಲ, ಅವಮಾನಗಳು ಬರ್ತಾವಂತಲ್ಲ. ಅವೆಲ್ಲ ಬಂದಾಗ್ಲೇ ನಾವು ಎದೆ ಗುಂದಂಗೆ ಯಾವಾಗ ನಾವು ಒಂದು ಛಲ ಇಟ್ಕೊಂಡು ನಾವು ಇದೇ ತರ ಬದುಕ್ತೀನಿ ಅಂತ ಯಾವಾಗ ನಾವು ಅನ್ಕೊಂಡು ಹೋಗ್ತೀವಲ್ಲ, ಅವಾಗ ದೇವ್ರ ದಾರಿ ತೋರಿಸ್ತಾನೆ. ಇದು ಸತ್ಯ. ದೇವ್ರು ಇರೋದೇ ದಾರಿ ತೋರ್ಸಕ್ಕೆ. ದೇವ್ರು ಯಾರನ್ನು ಹಾಳು ಮಾಡಲ್ಲ, ದೇವ್ರು ಯಾರನ್ನು ಇದು ಏನಪ್ಪಾ ಕೆಡವಲ್ಲ, ಅದೆಲ್ಲ ನಂಬಲ್ಲ. ದೇವ್ರದ್ದು ಎಲ್ಲ ಮಾಡೋದು ಒಳ್ಳೇದಕ್ಕೆ. ನನ್ನ ಜೀವನದ ಪರಮ ಜೀವನದ ಭಾಗನ ನಮ್ಮನ್ನ ಒಳ್ಳೇದ್ ಮಾಡಕ್ಕೆ ಅಂತಾನೆ ನಮ್ಗೆ ಇದು ಮಾಡ್ತಾನೆ ನಾವು. ಇಷ್ಟೆಲ್ಲ ಅವಾಗ ಕೊಡ್ಲಿದ್ರೆ ಅವತ್ತು ಅಷ್ಟೆಲ್ಲ ಕಷ್ಟಗಳು ಇದ್ದಾಗ ಇವತ್ತು ಅದ್ ನೆನ್ಸ್ಕೊಂಡಾಗ ಅದು ಸಣ್ಣದ ಅನ್ಸುತ್ತೆ. ಅವಾಗ ನನಗದು ದೊಡ್ಡದು ಅನ್ಸಿತ್ತು. ಇಷ್ಟೇ ಜೀವನ, ಚೆನ್ನಾಗಿ ಬದುಕ್ತಾ ಇದೀವಿ ಮೇಡಮ್, ಖುಷಿ ಆಗ್ತಾ ಇದೆ. ಎಲ್ಲ ಒಂದ್ ಕಡೆ ಲೈಫ್ ಚೆನ್ನಾಗಿ ಹೋಗ್ತಾ ಇದೆ ಅಂತ ಅನಿಸಿದೆ. ಇವೆಲ್ಲ ಮುಂದಿನ ಯೋಜನೆಗಳು ತುಂಬಾ ಇದಾವೆ, ಇನ್ನೂ ತುಂಬಾ ಇದಾವೆ ಮೇಡಮ್. ನಿಮ್ಗೆ ಇನ್ನೊಂದ್ಸಲ ಕಾಲ್ ಮಾಡಿದಾಗ ನಾನು ನಿಮ್ಗೆಲ್ಲ ಹೇಳ್ತೀನಿ. ಇನ್ನೂ ತುಂಬಾ ಘಟನೆಗಳು ನಡೆದಿದ್ದಾವೆ. ನಾನು ಡೈರಿ ಕೂಡ ಬರ್ದಿದ್ದೀನಿ. ಆ ಟೈಮಲ್ಲಿ ಏನಾಗಿದೆ, ಆ ಡೈರಿಗಳು ಬೇಕಾದ್ರೆ ಆ ಡೈರಿಯಲ್ಲಿ ಏನೇನ್ ಬರ್ತೀನಿ ಎಲ್ಲ ನಿಮ್ಗೆ ಬೇಕಾದ್ರೆ ಒಂದ್ಸಲ ನಿಮ್ಗೆ ತೋರಿಸ್ತೀನಿ, ಹೇಳ್ತೀನಿ. ಆಯ್ತಾ? ಓಕೆ, ತುಂಬಾ ಧನ್ಯವಾದ ಮೇಡಮ್. ನೀವು ತುಂಬಾ ಸಾಯಿಬಾಬಾರ ಭಕ್ತರು. ತುಂಬಾ ನಿಮ್ಮಿಂದ ಒಳ್ಳೆ ಸೇವೆ ನಡೀತಾ ಇದೆ ಎಲ್ಲರಿಗೂ. ನಮಗೂ ಒಳ್ಳೇದಾಗಿದೆ ನಿಮ್ಮ ಕಡೆಯಿಂದ. ನೀವು ಯಾವಾಗ ನೀವು ಏನೇನು ಹೇಳಿದ್ರೆ ನಿಮ್ಮ ಗ್ರೂಪ್ ಅಲ್ಲಿ ಇದ್ದಾಗಿನ ನಿಮ್ಗೆ ಏನೇನ ಹೇಳಿದ್ದೀರಾ, ಯಾವ ತರ ಮಾಡಿದಿರಾ, ಅದೇ ತರ ಮಾಡಿದಾಗಲ್ಲ ನಂಗೆ ಒಳ್ಳೆ ರಿಸಲ್ಟ್ ಬಂದಿದ್ದಾವೆ. ಇನ್ನೂ ಒಂದು ಮನುಷ್ಯಾಗ ಅಂದ್ಮೇಲೆ ಒಂದ್ ದಿವಸದಲ್ಲಿ ಬೆಳಗಿಂದ ರಾತ್ರಿ ಮಲಗೋದ್ರೆ ಇನ್ನೂ ಒಂದು ಬರುತ್ತೆ. ಆ ಟೈಮಲ್ಲಿ ಅಟ್ಲೀಸ್ಟ್ ನಾವು ಏನೋ ಒಂದು ಈಗ ಫ್ರೆಂಡ್ ಅಥವಾ ಯಾರೋ ಒಂದು ಅಧ್ಯಾತ್ಮ ಇದರಲ್ಲಿ ಇದ್ದೇವೆ ಅಂದ್ರೆ ಅದು ಇನ್ನೊಂದ್ ಕಡೆ ಎಲ್ಲೊಂದ್ ಕಡೆ ಸರಿ ಮಾಡುತ್ತೆ. ನಿಮ್ ಗ್ರೂಪ್ ತುಂಬಾ ಹೆಲ್ಪ್ ಮಾಡಿದೆ ಮೇಡಮ್. ತುಂಬಾ ಜನಕ್ಕೆ ನಾನು ಸಜೆಸ್ಟ್ ಮಾಡಿದಾಗ ಕೂಡ ಅವರು ತುಂಬಾ ಜನ ಹೇಳಿದ್ದಾರೆ, ಇಲ್ಲ ನಾವು ಮೊದ್ಲಿಗೆ ಈ ತರ ಇದ್ದಿಲ್ಲ, ಈ ಸ್ವಲ್ಪ ಲೈಫ್ ನಮ್ಮಲ್ಲಿ ಚೇಂಜ್ ನಡೀತಾ ಇದೆ. ನಾವು ಲವಣ ಮೇಡಮ್ ಅವರಿಗೆ ತುಂಬಾ ಧನ್ಯವಾದ ಹೇಳ್ಬೇಕಂದ್ರೆ ತುಂಬಾ ಜನ ನಾನು ಹೇಳಿರೋರು ಕೂಡ ತುಂಬಾ ಜನ ಮುಂದೆ ನಿಮ್ಮ ಬಗ್ಗೆ ಅಭಿಪ್ರಾಯಗಳನ್ನ ಶೇರ್ ಮಾಡಿದ್ದಾರೆ. ನಿಮ್ ಸೇವೆ ಸಾಗ್ಲಿ ಮೇಡಮ್, ಇದೇ ತರ ಮುಂದೆ ದೊಡ್ಡದಾಗ್ಲಿ. ಓಕೆ ಮೇಡಮ್, ಧನ್ಯವಾದ ಮೇಡಮ್, ಧನ್ಯವಾದಗಳು. ಓಂ ಸಾಯಿರಾಮ್. ಓಂ ಸಾಯಿ. ಸಾಯಿ ಭಕ್ತರಿಗೆ ಒಂದು ಪ್ರಶ್ನೆ. ಯಾರೆಲ್ಲ ಈ ಪವಾಡದ ವಿಡಿಯೋನ ನೋಡಿದ್ದೀರೋ ನೀವು ಕಮೆಂಟ್ ಮೂಲಕ ಉತ್ತರ ಬರೆಯಿರಿ. ಪ್ರಶ್ನೆ ಏನೆಂದರೆ, ಸಾಯಿ ಭಕ್ತನಿಗೆ ಹುಟ್ಟಿದ ಮಗು ಯಾವುದು ಹಾಗೂ ಆ ಭಕ್ತನಿಗೆ ಲಾಸಿಂದ ರಿಕವರಿ ಆದ ಅಮೌಂಟ್ ಎಷ್ಟು ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಹಾಗೆಯೇ ಯಾರಿಗೆಲ್ಲ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಬೇಕು ಅನ್ನೋ ಆಸಕ್ತಿ ಇದೆಯೋ ಅವರಿಗೆ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ನ ಹಾಕಿರ್ತೀನಿ. ದಯವಿಟ್ಟು ಜಾಯ್ನ್ ಆಗಿ. ನಿಮಗೂ ಕೂಡ ಸಾಯಿ ಸಂದೇಶದ ಮೂಲಕ ಉತ್ತರ ಪಡೆದುಕೊಂಡು ನಿಮ್ಮ ಜೀವನವನ್ನು ನೀವು ಅದ್ಭುತಗೊಳಿಸಿಕೊಳ್ಳಬಹುದು. ಸ್ನೇಹಿತರೆ, ಸಾಯಿ ಭಕ್ತನ ಈ ಅದ್ಭುತವಾದ ಪವಾಡವನ್ನು ನಾವು ಕೇಳಿದ ಮೇಲೆ ನಮ್ಮಲ್ಲೂ ಒಂದು ರೋಮಾಂಚನಕಾರಿಯಾದಂತಹ ಅನುಭವವಾಗುತ್ತದೆ. ಈ ಒಂದು ಪವಾಡದ ಮೂಲಕ ನಮಗೆ ಏನೆಲ್ಲ ಸಂದೇಶ ನೀಡಲು ಹೊರಟಿದ್ದಾರೆ ಅಂದರೆ, ಜೀವನದಲ್ಲಿ ಎಷ್ಟೇ ಕಷ್ಟಗಳು, ಅವಮಾನಗಳು, ಸಾಲಗಳು ಅಥವಾ ಸೋಲುಗಳು ಬಂದರೂ ಧೈರ್ಯ ಕಳೆದುಕೊಳ್ಳಬೇಡಿ. ನಂಬಿಕೆ, ಒಳ್ಳೆಯ ಕರ್ಮ ಮತ್ತು ನಿರಂತರ ಪ್ರಯತ್ನ ಇದ್ದರೆ ಜೀವನದಲ್ಲಿ ಬದಲಾವಣೆ ಸಾಧ್ಯವಾಗುತ್ತದೆ. ಈ ಸಾಯಿ ಭಕ್ತರ ಜೀವನದ ಅನುಭವ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾಕೆಂದರೆ ನಾವು ಯೂಟ್ಯೂಬ್ಗೆ ವಿಡಿಯೋ ಹಾಕಿದ ತಕ್ಷಣ ನಮ್ಮ ವಿಡಿಯೋ ಮೊದಲು ನಿಮಗೆ ಬರುತ್ತದೆ, ನೋಟಿಫಿಕೇಶನ್ ಮೂಲಕ ನಿಮಗೆ ತಲುಪುತ್ತದೆ. ನಿಮ್ಮ ಜೀವನದಲ್ಲಿಯೂ ಸಾಯಿಬಾಬಾ ಅಥವಾ ದೇವರ ಕೃಪೆಯಿಂದ ನಡೆದ ಯಾವುದೇ ಅನುಭವ ಅಥವಾ ಪವಾಡ ಇದ್ದರೆ ಈಗಲೇ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ. ಸಾವಿರಾರು ಜನರಿಗೆ ಅದು ಸ್ಫೂರ್ತಿಯಾಗುತ್ತದೆ. ಕಮೆಂಟಿನಲ್ಲಿ ತಪ್ಪದೆ ಸಾಯಿ ಪವಾಡ ಎಂದು ಬರೆಯಿರಿ. ಇದರಿಂದ ನಿಮ್ಮ ಜೀವನದಲ್ಲೂ ಸಹಿತ ಒಂದು ಅದ್ಭುತವಾದ ಪವಾಡ ನಡೆಯುತ್ತದೆ. ಸ್ನೇಹಿತರೆ, ನಿಮ್ಮ ಪ್ರತಿಯೊಂದು ಕಮೆಂಟನ್ನು ಓದುತ್ತೇನೆ ಹಾಗೂ ಲೈಕನ್ನು ಕೊಡುತ್ತೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಅದ್ಭುತವಾದ ಸಾಯಿ ಪವಾಡದೊಂದಿಗೆ ಆಗಮಿಸುತ್ತೇನೆ. ಅಲ್ಲಿಯವರೆಗೆ ಓಂ ಸಾಯಿರಾಮ್.